ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸನ್ಮಾನ್ಯ ಸಭಾಪತಿಗಳೇ, ನಾನು ಪ್ರಶ್ನೆ ಸಂಖ್ಯೆ 413 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾನೇ ಸಚಿವರ ಜೊತೆನೂ ಕೂಡ ಇದ್ರ ಬಗ್ಗೆ ಏನೆಲ್ಲ ಉಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಅದನ್ನು ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೀನಿ. ಸಮಾಧಾನಕರ ಉತ್ತರ ಹೇಳಿದ್ದಾರೆ. ಆದರೆ ಒಂದೇ ಒಂದು ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ನದಿ ಜಯಮಂಗ್ಲಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ನದಿ ತುಮಕೂರು ತಾಲೂಕು, ಕೊರಟಗೆರೆ ತಾಲೂಕು, ಮಧುಗಿರಿ ತಾಲೂಕು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಹರಿದು ಕಡೆಗದು ಆಂಧ್ರ ಪ್ರದೇಶ ಸೇರುತ್ತೆ. ನದಿ ಹರಿತಕ್ಕಂಥ ಜಾಗ ಹೊಲದಲ್ಲಿ ನದಿ ಹರಿಯುತ್ತಾ, ಇವರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ. ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪ್ ಎಲ್ಲ ತೋರಿಸಿದ್ರು. ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದ್ರೆ ಅದೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ. ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅದನ್ನ ಆ ಒಂದು ಭರವಸೆಯನ್ನು ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ. ಅಭಿವೃದ್ಧಿ ವಿಷಯದ ಬಗ್ಗೆ ನಾನು ಹೇಳೋದಾದ್ರೆ, ಬಹಳಷ್ಟು ಡೆವಲಪ್ಮೆಂಟು ಈ ಭಾಗಕ್ಕೆ ಕಾಣಬೇಕು. ಮೊದಲೇ ಜಿಲ್ಲಾ ರಚನೆ ಮಾಡಿ 15 ವರ್ಷ ಆದರೂ ಸಹ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ. ಎಲ್ಲ ಭೀಮಾ ನದಿ ನೀರು ಹೋಗ್ತಾ ಇದೆ, ಆ ಗಲೀಜ್ ವಾಟರ್. ಹಾಗಾಗಿ ಅದಕ್ಕೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದು. ಜೊತೆಗೆ 16,507 ಕೋಟಿ ರೂಪಾಯಿಯನ್ನು ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ. ಆದರೆ ಖರ್ಚು ಮಾಡಿರೋದು ಕೇವಲ ಈ 8,000, 50% ಸಹ ಖರ್ಚಾಗಿಲ್ಲ. ಕೇವಲ ಇರೋದು ಇನ್ನು ಜನವರಿ ಫೆಬ್ರವರಿ ಆದ ತಕ್ಷಣ ಮತ್ತೆ ಬಡ್ಜೆಟ್ಗೆ ಹೋಗ್ತೀವಿ ನಾವು. ಅದನ್ನು ಖರ್ಚಾಗದೇ ಇದ್ರೆ ಏನು ಉಪಯೋಗ? ಉತ್ತರ ಕರ್ನಾಟಕ ಬರೀ ಭಾಷೆಗೆ ಸೀಮಿತವಾಗಬೇಕಾ, ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕನ್ನೋದು ನನಗೆ ಚಿಂತನೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಏನು ಹೊಸ ಜಿಲ್ಲೆ ಆಗಿವೆ, ಆ ಜಿಲ್ಲೆಗೆಲ್ಲ ಸವಲತ್ತನ್ನು ಕೊಟ್ಟಿಲ್ಲ. ಅದರಲ್ಲಿ ವಿಶೇಷವಾಗಿ ಆ ಸವಲತ್ತನ್ನು ನೀಡುವ ಮುಖಾಂತರ ಹಣ ಖರ್ಚು ಮಾಡಲಿಕ್ಕೆ ಹೆಚ್ಚು ಇದೇ 3 ತಿಂಗಳಲ್ಲಿ ಏನಾಯ್ತು ದುರಂತ ಅಧ್ಯಕ್ಷರಿದ್ರೆ, ಸಮಸ್ಯೆ ಇಷ್ಟೇ, ನಾವು ಖರ್ಚು ಮಾಡೋಕ್ಕಲ್ಲ, ಜನವರಿಗೆ ಎಲ್ಲ ಕೊಟ್ಬಿಡ್ತೀವಿ, ಫೆಬ್ರವರಿ 1 ತಿಂಗಳಲ್ಲಿ ಏನೂ ಖರ್ಚಾಗಲ್ಲ, ಮತ್ತೆ ಸರೆಂಡರ್ ಆಗುತ್ತೆ. ಹಾಗಾಗಿ ಅದಾಗಬಾರ್ದು. ಖರ್ಚನ್ನು ಕೊನೆ ಪಕ್ಷ ಕೂಡಲೇ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ.
ಶಾಸಕರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು ESI ಆಸ್ಪತ್ರೆ ಆಗಬೇಕಂದ್ರೆ ನಮಗೆ 50,000 IP ಹೋಲ್ಡರ್ಸ್ ಇರಬೇಕು. ಅಲ್ಲಿರ್ತಕ್ಕಂಥದ್ದು ಕೇವಲ 3,000 ಚಿಲ್ಲರ 3,628 IP ಹೋಲ್ಡರ್ಸ್ ಇದ್ದಾರೆ ಸಭಾಧ್ಯಕ್ಷರು. ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸು. ಅಲ್ಲಿ ESI ಆಸ್ಪತ್ರೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅಲ್ಲಿ ಡಿಸ್ಪೆನ್ಸರಿ ಇರ್ತಕ್ಕಂಥದ್ದು, ಅಲ್ಲಿ ಡಿಸ್ಪೆನ್ಸರಿಲಿ ಹೋದಾಗ ಬೇಸಿಕ್ ಚೆಕಪ್ ಮಾತ್ರ ಮಾಡ್ಬೋದು. ಇನ್ನು ಯಾವುದೇ ರೀತಿಯಾದಂಥ ಹೈಗ್ರೇಡ್ ಚೆಕಪ್ಸ್ ಮಾಡೋಕ್ಕೆ ಅಲ್ಲಿ ಬರೋದಿಲ್ಲ. ಅವ್ರಿಗೆ ಅದು ಮಾಹಿತಿ ಇದೆ. ಹಂಗಾಗಿ ಅವರು ಮೂಲಭೂತ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ನಾನು ಕೇಂದ್ರ ಸಚಿವರಿಗೆ ಶೋಭಾ ಕರಂದ್ಲಾಜೆ ಮೇಡಮಿಗೂ ಹಾಗೂ ಕೇಂದ್ರ ಸಚಿವರು ಕೂಡ ಬರೆದಿದ್ದೀನಿ. ಯಾಕಂದರೆ 2 ಜಿಲ್ಲೆ ನಡುಕ್ಕೆ ಅಥವಾ 3 ಜಿಲ್ಲೆ ಸೇರಿ ನಮಗೆ 50,000 IP ಹೋಲ್ಡರ್ಸ್ ಆಗ್ತಾರೆ. ಅದ್ರ ನಡುಕ್ಕೆ ಒಂದು ಆಸ್ಪತ್ರೆಗಳನ್ನ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಇವ್ರು ಹೇಳಿರ್ತಕ್ಕಂಥದ್ದು ಒಂದು ಡೆಪ್ಯುಟೇಷನ್ ಮೇಲೆ ಡಾಕ್ಟರ್ ಇದ್ದಾರೆ, ಅಲ್ಲಿ ಪರ್ಮನೆಂಟ್ ಡಾಕ್ಟರ್ ಮಾಡಿಕೊಡ್ತೇನೆ ಅಂತ ಸ್ವಲ್ಪ ಕೇಳಿಕೆ ಇಚ್ಛೆ ಬಯಸ್ತೀನಿ. Honorable Shivaram Hebbar, Forest Minister. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.